ಒಂದು ವರ್ಷದ ಕೊಕ್ಕೋ ಗಿಡ, ಕಳೆದ ವರ್ಷ ಮಳೆಗಾಲದಲ್ಲಿ ನೆಟ್ಟಿರುವಂಥ ಕೊಕ್ಕೋ ಗಿಡ. ಈಗ ಅದರ ಜಾರ್ಕೆಟ್ 5 ಕವಲುಗಳು ಈ ರೀತಿಯಾಗಿ ಒಡೆದಿದೆ. ಇದರಲ್ಲಿ ಸಾಮಾನ್ಯವಾಗಿ ಕೊನೆಗೆ ಗಿಡ ದೊಡ್ಡದಾಗುವಾಗ ಈ 5ರಲ್ಲಿ ಸಾಮಾನ್ಯವಾಗಿ 3 ಉಳಿತದೆ. ಇಲ್ಲಿ ನಾವು ಇದರ ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಮಾಡುವಾಗ, ಇನ್ನು ಇದು ಬೆಳೆದಾಗ ಈ 5 ತಾಯಿಗೆಲ್ಲು ಅಂತ ಹೇಳುವಂಥದ್ದು, ಈ ತಾಯಿಗೆಲ್ಲುಗಳು ಬೆಳೆಯುವಾಗ ಇದರಿಂದ ನಾನು ಮೊದಲು ಹಾಕಿದ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಈ ಮಧ್ಯದಿಂದ 1-1.5 ಅಡಿ 2 ಅಡಿಯಷ್ಟು ಇದರಲ್ಲಿ ಬರುವಂಥ ಎಲ್ಲ ಗೆಲ್ಲುಗಳನ್ನು ಸಹ ತೆಗಿಬೇಕು ಅಂತ. ಇಲ್ಲದಿದ್ದರೆ ಏನಾಗ್ತದೆ, ಇದು ಇಲ್ಲಿಂದ ಹೋದರೆ ಒಂದಕ್ಕೊಂದು ಹೆಣೆದ ಹಾಗೆ ಆಗ್ತದೆ, ಹೀಗೆ ಒಂದಕ್ಕೊಂದು ಹೆಣೆದ ಹಾಗೆ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿಂದ ಮಧ್ಯದಿಂದ 1.5 ಅಡಿಯಷ್ಟು ಬರುವಂಥ ಎಲ್ಲ ಇದರಲ್ಲಿ ಅಡ್ಡಗೆಲ್ಲುಗಳನ್ನು ಕತ್ತರಿಸಲೇಬೇಕು. ಆಮೇಲೆ ಮತ್ತೆ ಇದು ಬೆಳೆದಾಗ ಇಲ್ಲಿ ಇಂಥ ಗೆಲ್ಲು ದಪ್ಪ ಆದಾಗ ಅದರಲ್ಲಿ ಅರ್ಧಕ್ಕಿಂತ ಕೆಳಗೆ ಬಂದ ಎಲ್ಲ ಗೆಲ್ಲುಗಳನ್ನು ಕತ್ತರಿಸುವುದು ಮತ್ತು ಉಳಿದದ್ದನ್ನೆಲ್ಲ ಮೇಲ್ಮುಖವಾಗಿ ಹೀಗೆ ಹೋಗಿರುವಂಥದ್ರಲ್ಲಿ ಸೆಲೆಕ್ಟೆಡ್ ಆಗಿ ಥಿನ್ನಿಂಗ್ ಮಾಡಬೇಕು. ನೋಡಿ, ಈ ಉದಾಹರಣೆಗೆ ಈ ಮರದಲ್ಲಿ ಜಾರ್ಕೆಟ್ನಲ್ಲಿ ಈಗ 4 ಉಳಿದುಕೊಂಡಿದೆ. 1, 2, 3, 4. ಇದರಲ್ಲಿ ಸಾಮಾನ್ಯ 1ರಿಂದ 2 ಅಡಿ ತನಕ ಬರುವಂಥ ಎಲ್ಲ ಗೆಲ್ಲುಗಳನ್ನು ಸಹ ತೆಗಿಬೇಕು. ನಿಜವಾಗಿ ಇದು ಕೂಡ ತೆಗಿಬಹುದಾದಂಥದ್ದು, ಇದು ತೆಗಿಬೇಕು, ಅದು ರೌಂಡ್ ಆಗಿದೆ. ಇಲ್ಲಿ ನೋಡಿ, ಹೀಗೆ ಸಾಮಾನ್ಯವಾಗಿ ಈ ಗೆಲ್ಲಿನ ಅರ್ಧ ಭಾಗಕ್ಕಿಂತ ಮೇಲೆ ಬಂದಂಥದ್ದನ್ನು ಇಟ್ಕೊಳ್ಳೋದು, ಅದರಿಂದ ಕೆಳಗೆ ಬಂದಂಥದ್ದನ್ನು ಎಲ್ಲವನ್ನು ಕತ್ತರಿಸುವುದೇ. ಇಲ್ಲಿ ನೋಡಿ, ಇದು ನೋಡಿ, ಇದು ಅರ್ಧದಿಂದ ಕೆಳಗೆ ಬಂದಿದೆ, ಸೊ ಅದನ್ನು ಕತ್ತರಿಸುವುದು. ಇಲ್ಲಿ ಬಹುಶಃ ಬೇರೆ ಇಲ್ಲ ಅಂತ ನಮ್ಮ ಕೆಲಸದವರು ಇದನ್ನು ಬಿಟ್ಟಿದ್ದಾರೆ. ಇದು ಕೂಡ ನಿಜವಾಗಿ ಮೇಲಿಂದ ಬಂದಿದ್ದರೆ ಬಿಡಬೇಕು, ಇದನ್ನು ತೆಗಿಬೇಕು. ಆದರೆ ಇಲ್ಲಿ ಈ ಭಾಗದಲ್ಲಿ ಬೇರೆ ಹಸಿರು ಭಾಗ ಇಲ್ಲ ಅಂತ ಅದನ್ನು ಇಟ್ಕೊಂಡಿದ್ದಾರೆ. ಹಾಗೆ ಸಾಮಾನ್ಯವಾಗಿ ಆ ಥರ ಯೋಚನೆ ಮಾಡಿಕೊಂಡು ಅರ್ಧದಿಂದ ಕೆಳಭಾಗಕ್ಕೆ ಬಂದ ಎಲ್ಲ ಗೆಲ್ಲುಗಳನ್ನು ಜಾರ್ಕೆಟ್ನಿಂದ 1.5 ಅಡಿಯಷ್ಟು ಈ ಕಡೆ, 1.5 ಅಡಿಯಷ್ಟು ಇತ್ಲಾಗಿಂದ, ನಂತರ ಅರ್ಧದಿಂದ ಕೆಳಗೆ ಬಂದಂಥದ್ದನ್ನು ಎಲ್ಲವನ್ನು ಕಟ್ ಮಾಡೋದು. ಮೇಲ್ಮುಖವಾಗಿ ಬಂದಂಥ ಗೆಲ್ಲುಗಳನ್ನು ಸೆಲೆಕ್ಟಿವ್ ಥಿನ್ನಿಂಗ್, ಒಂದಕ್ಕೊಂದು ಹೆಣೆಯದ ಹಾಗೆ, ಒಂದಕ್ಕೊಂದು ಒಂದರ ಕೆಳಗೆ ಒಂದು ಅಥವಾ ಒಂದಕ್ಕೊಂದು ಹೀಗೆ ಸುಂದಿಕೊಳ್ಳುವ ಅಂಥದ್ದನ್ನೆಲ್ಲ ಸೆಲೆಕ್ಟಿವ್ ಆಗಿ ಥಿನ್ನಿಂಗ್ ಮಾಡಿಕೊಂಡು ಮೇಲ್ಮುಖವಾಗಿರುವಂಥ ಇದು ನೋಡಿ, ಇದರಲ್ಲಿ ಮೇಲ್ಮುಖವಾಗಿ ಹೋದಂಥ ಗೆಲ್ಲುಗಳನ್ನು ಇಟ್ಕೊಳ್ಳೋದು. ಅಷ್ಟು ಮಾಡಿದರೆ ನಿಮಗೆ ಸಾಕಷ್ಟು ಕ್ಯಾನೋಪಿಯಲ್ಲಿ ಸಾಕಷ್ಟು ಹಸಿರು ಭಾಗ ಉಳಿತದೆ ಮತ್ತು ಚೆನ್ನಾಗಿ ನಮಗೆ ಮೇಂಟೈನ್ ಮಾಡಲಿಕ್ಕೆ ಬರ್ತದೆ.